ನೀವೇನಾದರೂ 30,000 ಬಜೆಟ್ಲಿ ಒಂದು ಬೆಸ್ಟ್ ಆಲ್ರೌಂಡರ್ ಬೆಂಕಿ ಫೋನ್ ಆದರೂ ಹುಡುಕ್ತಿದ್ದೀರಪ್ಪ ಅಂತಂದರೆ ಮಾರ್ಕೆಟ್ಲಿ ಒಂದ ಬೇಜಾನ್ ಆಪ್ಷನ್ಸ್ಗಳಿದೆ. ಅದ್ರ ಮಧ್ಯೆ ಈ ಪೋಕೋ F7 ಆಗಿರಲಿ, ಒನ್ ಪ್ಲಸ್ ನಾಟ್ 5 ಆಗಿರಲಿ, ಅಥವಾ ನಿನ್ನೆ ಅಷ್ಟೇ ಲಾಂಚ್ ಆಗಿರೋಂಥ ರಿಯಲ್ಮಿ 15 Pro, ಈ ಎಲ್ಲ ಸ್ಮಾರ್ಟ್ಫೋನ್ಸ್ಗಳು ಆಲ್ಮೋಸ್ಟ್ 32,000 ರೂಪಾಯಿನ ಲಾಂಚ್ ಆಗಿದೆ. ಎಲ್ಲಾದರೂ 256 GB ವೇರಿಯಂಟ್ ಇದೆ, ಒಂದರಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಒಂದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲ ಸಖತ್ತಾಗಿದೆ. ಸೊ 30,000 ಬಜೆಟಲ್ಲಿ ಸೊ ಈ ಮೂರಲ್ಲಿ ಹಾಗಾದರೆ ಯಾವ್ದು ಗುರು ಬೆಸ್ಟ್ ಫೋನ್ ಅಪ್ಪ ಅಂತಂದರೆ, ನಾನು ಈ ವಿಡಿಯೋ ಪೂರ್ತಿ ನೋಡಿದ್ರಿ ಅಂತಂದರೆ ನಿಮ್ಮ ಎಲ್ಲ ಕ್ಲಾರಿಫಿಕೇಶನ್ ಕ್ಲಿಯರ್ ಆಗುತ್ತೆ ಮತ್ತು ಜಾಸ್ತಿ ಟೆನ್ಷನ್ ಮಾಡದೆ ನೀವು ಕರೆಕ್ಟ್ ಆಗಿರುವಂಥ ಒಂದೇ ಬೆಸ್ಟ್ ನಿಮ್ಮ ಪ್ರಕಾರ ಒಂದು ಫೋನ ಚೂಸ್ ಮಾಡ್ಕೋಬಹುದು. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿರ ಅಂತಂದರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ನ ಹೆಸರು ಬಂದ್ಬಿಟ್ಟು ಟೆಕ್ಕಿ ಸೋಮಗಳ. ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ಆನೆಸ್ಟ್ ರಿವ್ಯೂಸ್ಗೆ ಸಪೋರ್ಟ್ ಮಾಡ್ಬೋದು. ಮೊದಲನೇದಾಗಿ ಈ ಮೂರು ಸ್ಮಾರ್ಟ್ಫೋನ್ಸ್ ಇರುವಂಥ ಪ್ರೈಸಿಂಗ್ ಮತ್ತು ಸ್ಟೋರೇಜ್ ಆಪ್ಷನ್ಸ್ ನೋಡಿಕೊಂಡಾಗ ಪೋಕೋ F7 ಸ್ವಲ್ಪ ಇಲ್ಲಿ ಬೆಟರ್ ಅಂತ ಅನ್ಸುತ್ತೆ. ಸೊ ಈ ಪೋಕೋ F7 ನಿಮಗೆ 256 GB ವೇರಿಯಂಟ್ ಇದೆ, ಬರೋಬ್ಬರಿ 32,000 ರೂಪಾಯಿ ನೋಡೋಕೆ ಸಿಗ್ತದೆ. ರಿಯಲ್ಮಿ 15 Pro 128 GB, ಇದು ಕೂಡ 32,000 ರೂಪಾಯಿ ಇದೆ. ಆದರೆ ಒನ್ ಪ್ಲಸ್ ನಾಟ್ 5 256 GB ಬರೋಬ್ಬರಿ 31,000 ರೂಪಾಯಿ ಇದೆ. ಆನೆಸ್ಟ್ಲಿ ಈ ಎರಡು ಫೋನ್ಸ್ಗಳಿಗಿಂತ ಪೋಕೋ F7 ಸ್ಟೋರೇಜ್ ಮತ್ತು ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಬೆಟರ್ ಅನಿಸ್ತದೆ. ಆದರೆ ಯಾವಾಗ ಡಿಸೈನ್ ಬರ್ತೀವಿ ಒಂದ್ಸರ್ತಿ ಈ ಪೋಕೋ F7 ನೋಡ್ಕೋಬಹುದು. ಹಿಂದಿನ ಭಾಗ ಗ್ಲಾಸ್ ಬ್ಯಾಕ್ ಅನ್ನ ಕೊಡ್ತಿದ್ದಾರೆ, ಸೈಡ್ಗೆಲ್ಲ ಮೆಟಲ್ ಫ್ರೇಮ್ಸ್ ಕೊಡ್ತಿದ್ದಾರೆ, ಇದೊಂದು ಪ್ರೋ ಪಾಯಿಂಟ್ ಇದೆ. ಬಾಕಿ ಫ್ರಂಟ್ ಅಲ್ಲಿ ಫ್ಲಾಟ್ ಡಿಸ್ಪ್ಲೇ ಕೊಡ್ತಿದ್ದಾರೆ, ಕೈಯಲ್ಲಿ ಕಂಫರ್ಟೇಬಲ್ ಇಟ್ಕೋಬಹುದು. ಮತ್ತೆ ವೇಟ್ ಎಲ್ಲ ನೋಡ್ಕೊಂಡ್ವಿಪ್ಪ ಅಂದ್ರೆ ಇದು 223 ಗ್ರಾಮ್ ಇಟ್ಟಿದೆ. ಅದೇ ಇನ್ನೊಂದು ಸೈಡ್ ನಾವು ಈ ಒನ್ ಪ್ಲಸ್ ನಾಟ್ 5 ಬಂದ್ವಿಯಪ್ಪ ಅಂತಂದ್ರೆ ಇದು ಕೂಡ ಬ್ಯಾಕ್ ಗ್ಲಾಸ್ನ ಕೊಡ್ತಿದ್ದಾರೆ, ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ಸ್ಗಳನ್ನ ಕೊಡ್ತಿದ್ದಾರೆ, ಐಆರ್ ಬ್ಲಾಸ್ಟರ್ ಕೊಡ್ತಿದ್ದಾರೆ ಮತ್ತು ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಮಾತಾಡ್ತೀನಿ ಇದ್ರ ಬಗ್ಗೆ. ಇದು ಕೂಡ ಕಂಪ್ಲೀಟ್ಲಿ ಫ್ರಂಟ್ ಅಲ್ಲಿ ಫ್ಲಾಟ್ ಡಿಸ್ಪ್ಲೇ ಇದೆ, ಇಲ್ಲಿ ಕೂಡ ಒಳ್ಳೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಮತ್ತೆ ಇದರ ವೇಟ್ ಬಂದ್ಬಿಟ್ಟು ಜಸ್ಟ್ 216 ಗ್ರಾಮ್ ಇದೆ ಅಷ್ಟೇ. ಇನ್ನು ರಿಯಲ್ಮಿ 15 Pro ಬಂದ್ಬಿಯಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಗ್ಲಾಸ್ ಪ್ಯಾಕ್ ನೊಂದಿಗೆ ಇಲ್ಲಿ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ತರ ಫೀಲ್ ಇದೆ ಮತ್ತು ಸೈಡ್ ಎಡ್ಜಸ್ ಏನಿದೆ ಇದು ಕರ್ವ್ಡ್ ತರ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಕೂಡ ಕಾರ್ಡ್ ಕಟ್ ಡಿಸ್ಪ್ಲೇ ಇದೆ. ಸೊ ಲುಕ್ಸ್ ವೈಸ್ ಇನ್ ಹ್ಯಾಂಡ್ ಇದೆಲ್ಲಕ್ಕಿಂತ ಲೈಟ್ ವೇಟ್ ಇದು ಜಸ್ಟ್ ಇದು 193 ಗ್ರಾಮ್ ಒಟ್ಟಿಗೆ. ಸೊ ಈ ಎಲ್ಲ ಫೋನ್ಸ್ಗಳಿಗಿಂತ ಲೈಟ್ ವೇಟ್ ಏನಿದೆ. ಬಟ್ ನನಗೆ ಇನ್ ಹ್ಯಾಂಡ್ ಫೀಲು ಇರುವಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಲಾಸ್ಟ್ 2-3 ದಿವಸಗಳಲ್ಲಿ ನನಗೆ ಒನ್ ಪ್ಲಸ್ ನಾಟ್ 5 ಸ್ವಲ್ಪ ಡಿಸೈನ್ ಅಲ್ಲಿ ಇದಕ್ಕೆಲ್ಲಕ್ಕಿಂತ ಬೆಟರ್ ಅನ್ಸುತ್ತೆ. ಬಟ್ ಇಲ್ಲಿ ಮೆಟಲ್ ಫ್ರೇಮ್ಸ್ ನಿಮಗೆ ಈ ನಾವು ಪೋಕೋ F7 ಅಲ್ಲಿ ನೋಡ್ತಾ ಇದ್ವಿ. ಮತ್ತೆ ಹಿಂದಿನ ಬ್ಲ್ಯಾಕ್ ಗ್ಲಾಸ್ ನೋಡ್ಕೋಬಹುದು, ನಾನು ರಿವ್ಯೂ ವಿಡಿಯೋಲಿ ಕೂಡ ಹೇಳಿದೆ. ಸೊ ಇದೇ ಒಂದು ಇಷ್ಟ ಆಗಲ್ಲ. ಬಾಕಿ ನನಗೆ ಈ ಎರಡು ಫೋನ್ಸ್ಗಳಂತ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಅನಿಸ್ತಿತ್ತು. ಬಟ್ ನಾನು ಚೂಸ್ ಮಾಡಬೇಕಾಗಿದ್ರೆ ನಾಟ್ 5 ಪ್ರೀಮಿಯಂ ಫೀಲ್ ಮತ್ತು ಆ ಬ್ರ್ಯಾಂಡ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಇದೆ. ಆದರೆ ಯಾವಾಗ ಈ ಸ್ಮಾರ್ಟ್ಫೋನ್ಸ್ಗಳಿಂದ ಡಿಸ್ಪ್ಲೇಗೆ ಬರ್ತೀವಿ ಮತ್ತೆ ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಆಗ್ಬೋದು. ಬಟ್ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈ ಮೂರು ಸ್ಮಾರ್ಟ್ಫೋನ್ಸ್ ಡಿಸ್ಪ್ಲೇಗಳಲ್ಲಿ ಒಂದು ಈ ಪೋಕೋ F7, ಒನ್ ಪ್ಲಸ್ ನಾಟ್ 5 ಎರಡು ಫ್ಲಾಟ್ ಡಿಸ್ಪ್ಲೇ ಮತ್ತು ಸೇಮ್ 6.83 ಇಂಚಸ್ ಡಿಸ್ಪ್ಲೇ ಒಳಗೊಂಡ್ರೆ, ರಿಯಲ್ಮಿ ಕರ್ವ್ ಡಿಸ್ಪ್ಲೇ ಒಂದಿಗೆ 6.83 ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಒಳಗೊಂಡಿದೆ. ಮತ್ತು ಬ್ರೈಟ್ನೆಸ್ ಅಲ್ಲಿ ರಿಯಲ್ಮಿ ನಿಮಗೆ 6500 ಪೀಕ್ ಬ್ರೈಟ್ನೆಸ್ ಒಳಗೊಂಡ್ರೆ ಪೋಕೋ F7 3200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಅದೇ ಜಾಗದಲ್ಲಿ ಒನ್ ಪ್ಲಸ್ ನಾಟ್ 5 ನಿಮಗೆ ಜಸ್ಟ್ 1400 ನಿಟ್ಸ್ನ ಹೈ ಬ್ರೈಟ್ನೆಸ್ ಅಥವಾ 1800 ಪೀಕ್ ಬ್ರೈಟ್ನೆಸ್ ಒಂದಿಗೆ. ಸೊ ಈ ಎಲ್ಲ ಫೋನ್ಸ್ಗಳಲ್ಲಿ ಬ್ರೈಟರ್ ನನಗೆ ಈ ರಿಯಲ್ಮಿ 15 ಪ್ರೋನೇ ಅನಿಸ್ತು. ನಾವು ಔಟ್ಡೋರ್ ಇಂಡೋರ್ ಎಲ್ಲ ಕಡೆ ಟ್ರೈ ಮಾಡಿದ್ವಿ, ತುಂಬ ಬ್ರೈಟರ್ ಮತ್ತು ಕಲರ್ಫುಲ್ ಆಗಿದೆ. ಇನ್ನು ಪೋಕೋ F7 ನಿಟ್ಸ್ ಸ್ವಲ್ಪ ಜಾಸ್ತಿ ಇದ್ರು ಯೂಸೇಜಲ್ಲಿ ನಿಮ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಸ್ಮೂತ್ನೆಸ್ ಬಿಟ್ಟರೆ ಬ್ರೈಟರ್ ನನಗೆ ಇಲ್ಲಿ ಮತ್ತೆ ಪ್ರೀಮಿಯಂ ಈ ಒನ್ ಪ್ಲಸ್ ನಾಟ್ 5 ಅನಿಸ್ತು. ನೀವು ಸೈಡ್ ಬೈ ಸೈಡ್ ವಿಡಿಯೋ ಆಗಿರಲಿ ಅಥವಾ ಇರುವಂಥ ಬ್ರೈಟ್ನೆಸ್ನ ನೋಡಿಕೊಂಡು ಅರ್ಥ ಮಾಡ್ಕೋಬಹುದು. ಸೊ ಸೈಡ್ ಬೈ ಸೈಡ್ ನಿಮಗೆ ಕಂಪ್ಯಾರಿಸನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಎಲ್ಲಕ್ಕಿಂತ ಕ್ಲಿಯರ್ ಮತ್ತು ಫಾಸ್ಟ್ ಮೂವ್ಮೆಂಟ್ ಆಗ್ತಿರೋದು ನಿಮಗೆ ಈ ಪೋಕೋ F7 ಕಾಣಿಸುತ್ತೆ. ಇದನ್ನ ಬಿಟ್ಟರೆ ಸೆಕೆಂಡ್ ನನಗೆ ಸ್ಮೂತ್ ಅನ್ನಿಸ್ತಾ ಇರೋದು ಈ ರಿಯಲ್ಮಿ 15 Pro. ಅದಾದಮೇಲೆ ಇಲ್ಲಿ ನಿಮಗೆ ಎಲ್ಲಕ್ಕಿಂತ ಪ್ರೀಮಿಯಂ ಮತ್ತು ಟಚ್ ಆ್ಯಂಡ್ ಫೀಲ್ ಏನಿದೆ, ಹ್ಯಾಪ್ಟಿಕ್ ಮೋಟರ್ಸ್ ಎಲ್ಲ ಈ ಒನ್ ಪ್ಲಸ್ ನಾಟ್ 5 ನಿಮಗೆ ತುಂಬ ಬೆಟರ್ ಮತ್ತು ಕ್ವಾಲಿಟಿ ಸಿಗುತ್ತೆ. ಮತ್ತೆ ಪುನಃ ಪೋಕೋ F7 ನಿಮಗೆ ಈ ಟಾಲ್ಬಿ ವಿಷನ್ ಸಪೋರ್ಟ್ ಇದೆ. ಸೊ ಇದು ಒಂದು ಸ್ವಲ್ಪ ನಿಮಗೆ ಬೆಟರ್ ಡಿಸ್ಪ್ಲೇಲಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ನಾವು ಯಾವಾಗ ಈ ಒನ್ ಪ್ಲಸ್ ನಾಟ್ 5 ಜೊತೆ ಈ ರಿಯಲ್ಮಿ 15 Pro ಮತ್ತು F7 ರೇಟಿಂಗ್ಸ್ ಅಂದರೆ IP ರೇಟಿಂಗ್ಸ್ ಕಂಪೇರ್ ಮಾಡ್ತೀವಿ, ಇಲ್ಲಿ IP68 ಮತ್ತು 69 ಇದೆ. ಬಟ್ ಈ ಒನ್ ಪ್ಲಸ್ ನಾಟ್ 5 ನಿಮಗೆ ಜಸ್ಟ್ IP65 ವಾಟರ್ ರೆಸಿಸ್ಟೆಂಟ್ ಅಂತ ಕೊಡ್ತಾ ಇದ್ದಾರೆ. ಮತ್ತು ಸ್ಪೀಕರ್ಸಲ್ಲಿ ಮತ್ತು ಈ ಎರಡು ಫೋನ್ಸ್ಗಳನ್ನ ಈ ನಾಟ್ 5 ಇಂದಾಕತ್ತೆ. ಸೊ ಮೂರು ಫೋನ್ಸ್ಗಳನ್ನ ನಾನು ತುಂಬ ಸಾಂಗ್ಸ್ಗೆಲ್ಲ ಕೇಳ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ಒಂದು ಸರ್ತಿ ಸೌಂಡ್ನ ಕೂಡ ನಿಮಗೆ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಏನು ಆಡಿಯೋ ಕೇಳಿಸ್ಕೊತಾ ಇದ್ದಾರೆ, ಇದು ಈ ಪೋಕೋ F7 ಇಂದ ಕೇಳ್ತಾ ಇದ್ದಾರೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಇನ್ನು ಈಗೇನು ಸೌಂಡ್ ಕೇಳ್ತಿದ್ದೀರಾ, ಇದು ರಿಯಲ್ಮಿಯಿಂದ ಬಂದಿರುವಂಥ ಸೌಂಡ್. ನೆಕ್ಸ್ಟ್ ಒನ್ ಪ್ಲಸ್ ನಾಟ್ 5
ಆನೆಸ್ಟ್ಲಿ ನಾನು ಟೆಸ್ಟ್ ಮಾಡಿದ್ದೀನಿ ಗುರು. ಆಲ್ರೆಡಿ ನನಗೆ ಈ 3 ಫೋನ್ಸ್ಗಳಿಗಿಂತ ಸೊ ಇದರಂಥ ಸ್ಪೀಕರ್ ಕ್ವಾಲಿಟಿ OnePlus Nord 5ನಲ್ಲಿ ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿ ಡಿಸ್ಪ್ಲೇನಲ್ಲಿ ಸ್ವಲ್ಪ ಬೆಟರ್ ಸೈಡ್ ನಿಮ್ಗೆ ಅನಿಸ್ತಿರೋದು ಒಂದು ಈ ಪೋಕೋ F7. ಅದನ್ನ ಬಿಟ್ಟರೆ ನನಗೆ ಕಾರ್ಡ್ ಟ್ರೆಂಡ್ ಕಮ್ಮಿ ಆಗಿದೆ ಮತ್ತು ಇದೊಂಥರ ಇಷ್ಟನೂ ಆಗ್ತಿಲ್ಲ. ಮತ್ತು ನಮ್ಮ ಟೀಮ್ ಮೆಂಬರ್ ಒಬ್ಬರು ಹೇಳಿದ್ರು ನನಗೆ, ಸೊ ಕಾರ್ಡ್ ಕವರ್ ಹೆಂಗಪ್ಪ ಅಂದರೆ ನಿಮಗೆ ಲೈಕ್ ಏನಾದರೂ ಟೆಂಪರ್ಡ್ ಗ್ಲಾಸ್ ಲೋಕಲ್ ಹಾಕಬೇಕಾದ್ರೂ ಕೂಡ 300, 400, 500 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಬಟ್ ಈ ಫ್ಲ್ಯಾಟ್ ಡಿಸ್ಪ್ಲೇಗೆ ನೀವು ತುಂಬ ಚೆಲ್ತೀರಾ ಎಲ್ಲ ಮಾಡ್ತೀರಪ್ಪ ಅಂದರೆ ಡ್ಯಾಮೇಜ್ ಆಗಬಾರ್ದಪ್ಪ ಅಂದರೆ 150 ರೂಪಾಯಿ ಕೂಡ ಲೋಕಲ್ ಆಗಿರುವಂಥ ಚೀಪೆಸ್ಟ್ ಈ ಪ್ರೊಟೆಕ್ಷನ್ ಕೂಡ ಹಾಕ್ಬೋದು. ಮತ್ತು ಬಾಕಿ 3 ಫೋನ್ಸ್ಗಳು ನಿಮಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಸೊ ಓವರಾಲ್ ನಾನೇ ಈ 3 ಫೋನ್ಸ್ಗಳಲ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ ಯಾವುದಪ್ಪ ಅಂತ ಕರೀತಾರೆ ಸ್ವಲ್ಪ ಟಫ್ ಅನ್ಸುತ್ತೆ. ಬಟ್ ಪೋಕೋ F7 ಸ್ವಲ್ಪ ಬೆಟರ್ ಮತ್ತು ಕ್ವಾಲಿಟಿ ಚೆನ್ನಾಗಿದೆ. ಅದನ್ನ ಬಿಟ್ಟರೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನನಗೆ ಈ OnePlus Nord 5 ಅಂತ ಅನಿಸ್ತು. ಮತ್ತು ರಿಯಲ್ಮಿ ಕೂಡ ಏನು ಕಮ್ಮಿ ಇಲ್ಲ ಆಯಿತಾ, ಇಲ್ಲಿ 6500 ನಿಟ್ಸ್ ಕೊಟ್ಟಿದ್ದಾರೆ. ಬಟ್ ಇಷ್ಟು ಅವಶ್ಯಕತೆ ಇಲ್ಲ. ಓಕೆ ನನಗೆ 2000, 3000 ಇದ್ರು ಓಕೆ, ನನಗೆ ವಿಸಿಬಿಲಿಟಿ ಕಲರ್ಸ್ಗಳು ಚೆನ್ನಾಗಿದ್ರೆ ಸಾಕು. ಬಟ್ ಕಾರ್ಡ್ ಕೌಡ್ ನನಗೆ ಆ ಟ್ರೆಂಡ್ ಕಮ್ಮಿ ಆಗಿದೆ, ಅದಕ್ಕೆ ಬೇಡಪ್ಪ ಅಂತ ಎಲ್ಲೋ ನನಗೆ ಫೀಲ್ ಆಗ್ತಿದೆ. ನನಗೆ ಇಲ್ಲಿ ಕ್ಲಿಯರ್ ವಿನ್ನರ್ ಪೋಕೋ F7. ಮತ್ತೊಂದು ಫಿಂಗರ್ ಪ್ರಿಂಟ್ ಬಗ್ಗೆ ಹೇಳೋದೇ ನಾನು ಮರೆತು ಹೋಗಿದ್ದೆ. ಸೊ 3 ಫೋನ್ಸ್ಗಳಲ್ಲಿ ಕರೆಕ್ಟ್ ಜಾಗದಲ್ಲಿ ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದಾರೆ. ಸೊ 3ನ ಸೈಡ್ ಬೈ ಸೈಡ್ ನೀವು ಕಂಪ್ಯಾರಿಸನ್ ನೋಡ್ಕೋಬಹುದು. ನಾನು ಟಚ್ ಮಾಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇಲ್ಲಿ OnePlus Nord 5 ತುಂಬ ಸೂಪರ್ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಸ್ವಲ್ಪ ಇಲ್ಲಿ ಅದಕ್ಕಿಂತ ಬೆಟರ್ ನನಗೆ ಈ ರಿಯಲ್ಮಿ ಅನಿಸಿದ್ರೆ ಇಲ್ಲಿ ಪೋಕೋ F7 ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಬಟ್ ಎಸ್ ನೋಡ್ಕೋಬಹುದು ಈ OnePlus Nord 5 ಸೂಪರ್ ಫಾಸ್ಟ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಅನ್ಲಾಕ್ ಆಗ್ತಿದೆ. ಇನ್ನು ಯಾವಾಗ ಈ ಫೋನ್ ಇಂತ ಪರ್ಫಾರ್ಮೆನ್ಸ್ ಬರ್ತೀವಿ, ಸೊ ನಮ್ಮ ಸ್ಟೈಲ್ ಇದನ್ನ ಸ್ವಲ್ಪ ಯುನೀಕ್ ಆಗಿ ಟೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ 1 ಗಂಟೆ 4K ರೆಕಾರ್ಡಿಂಗ್ ಮಾಡಿದ್ವಿ, BGM ಆಟ ಆಡಿದ್ವಿ, ಆಮೇಲೆ CPU ಟೋಟಲ್ ಟೆಸ್ಟ್ ಮಾಡಿದ್ವಿ, ಪುನಃ ಚಾರ್ಜಿಂಗ್ ಟೆಸ್ಟ್ ಮಾಡಿಬಿಟ್ಟು ಮತ್ತೆ CPU ಮತ್ತೆ ಈ ಅಂತದ್ದು ಸ್ಕೋರ್ ಕೂಡ ಟೆಸ್ಟ್ ಮಾಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ಮೊದಲು ಈ 3 ಫೋನ್ಸ್ಗಳು ಅಂತ ಪ್ರೊಸೆಸರ್ ನೋಡ್ಕೊಂಡಾಗ ಪೋಕೋ F7 ಏನಿದೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಎಲ್ಲಕ್ಕಿಂತ ಬೆಸ್ಟ್ ಚಿಪ್ಸೆಟ್ ಕೊಡ್ತಿದ್ದಾರೆ. ಅದಾದ ತಕ್ಷಣ OnePlus Nord 5 ನಲ್ಲಿ ಸ್ವಲ್ಪ ಡೌನ್ ಗ್ರೇಡ್ ಇರುವಂಥ 8S Gen 3 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಇನ್ನು ರಿಯಲ್ಮಿ 15 ಪ್ರೋನಲ್ಲಿ 7S Gen 4 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ 3 ಫೋನ್ಸ್ಗಳಿಂದ ಅಂತದ್ದು ಸ್ಕೋರ್ ನೋಡ್ಕೊಂಡಾಗ ನಿಮಗೆ ಈ ಪೋಕೋ F7 ಏನಿದೆ ಇದರಲ್ಲಿ 18,70,000 ಅಂತದ್ದು ಸ್ಕೋರ್ ಬಂದರೆ ರಿಯಲ್ಮಿ 15 ಪ್ರೋನಲ್ಲಿ 10,73,000 ಬಂತು. ಮತ್ತೆ OnePlus Nord 5 ಚಿಪ್ಸೆಟಲ್ಲಿ ಕಮ್ಮಿ ಇದ್ರೂ ಕೂಡ 14,69,000 ಹತ್ರ ರ್ಯಾಂಕಿಂಗ್ ಬಂತು. ಸೊ ಮೊದಲಿಗೆ ಈ 3 ಫೋನ್ಸ್ಗಳು ಟೇಬಲ್ ಮೇಲಿದೆ. ಸೊ ಕ್ವಿಕ್ ಆಗಿ ಒಂದ್ಸರ್ತಿ ಆ್ಯಪ್ ಓಪನಿಂಗ್ ಟೆಸ್ಟ್ನ ಮಾಡೋಣಂತೆ. ಸೊ ಮೊದಲಿಗೆ ನೋಡ್ಕೋಬಹುದು ನಾನು ಕಾಲ್ ಅಪ್ಲಿಕೇಶನ್, ಮೆಸೇಜು, ಕ್ರೋಮು, ಕ್ಯಾಮ್ರಾ, ಸೆಟ್ಟಿಂಗ್ಸು, ಗ್ಯಾಲರಿ, ಪ್ಲೇಸ್ಟೋರು, ಗೂಗಲ್, ಜಿಮೇಲ್, ಯೂಟ್ಯೂಬ್, ಡಾಕ್ಸ್ ಮತ್ತು ಜಿಮೇಲ್ ಕಂಟಿನ್ಯೂಸ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ತಾನೆ ಇದೆ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಸ್ವಲ್ಪ ಬೆಟರ್ OnePlus ಓಪನ್ ಆಗ್ತಿದೆ. ಇದನ್ನ ಬಿಟ್ಟಂದ್ರೆ ಪೋಕೋ F7 ಆಗ್ತಿದೆ, ಆಮೇಲೆ ರಿಯಲ್ಮಿ ಬರ್ತಿದೆ. ಬಿಕಾಸ್ ಇಲ್ಲಿ ಈ ರ್ಯಾಮ್ ಸ್ಟೋರೇಜ್ ಟೈಪಲ್ಲಿ ಎಲ್ಲಕ್ಕಿಂತ ಬೆಟರ್ ನಿಮಗೆ ಪೋಕೋ F7 ಮತ್ತು ಈ Nord 5 ನೋಡಕ್ ಸಿಗ್ತದೆ, ಆಮೇಲೆ ಈ ರಿಯಲ್ಮಿ ಬರುತ್ತೆ. ಆದರೆ ನಾವು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಸೊ ಈ 3 ಫೋನ್ಸ್ಗಳಲ್ಲಿ ಕಂಟಿನ್ಯೂಸ್ಲಿ 1 ಗಂಟೆ 4K ವಿಡಿಯೋ ರೆಕಾರ್ಡಿಂಗ್ನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ 1 ಗಂಟೆ ಹತ್ತತ್ರ ನಿಮಗೆ ಆಗ್ತು ಬಂದಾಗ ಇದರ ಟೆಂಪ್ರೇಚರ್ನ ಟೆಸ್ಟ್ ಮಾಡಿದ್ವಿ. ರಿಯಲ್ಮಿ 15 ಪ್ರೋ ಇದೆ ಆಸ್ ಯೂಸಲ್ 37 ಈ ಟೆಂಪ್ರೇಚರ್ ತೋರಿಸಿದ್ರೆ. OnePlus Nord 5 ಜಸ್ಟ್ 35 ಇತ್ತು ಅಷ್ಟೇ. ಇದನ್ನ ಬಿಟ್ಟಿದ್ರೆ ಪೋಕೋ F7 ಕೂಡ 35 to 36 ಇತ್ತು ಅಷ್ಟೇ. ಸೊ ಈ 3 ಫೋನ್ಸ್ಗಳಲ್ಲಿ ನಿಮಗೆ ಈ ಲಿಕ್ವಿಡ್ ಕೂಲಿಂಗ್ ಚೇಂಬರ್ನ ಕೊಡ್ತಿದ್ದಾರೆ. ಇಲ್ಲಿ ಜಾಸ್ತಿ ಹೀಟು ಟೆಂಪ್ರೇಚರ್ ಮತ್ತೆ ನಾರ್ಮಲ್ ಟೆಂಪ್ರೇಚರ್ ಇದೆ, ಇದೇನು ದೊಡ್ಡ ವಿಶೇಷತೆ ಅಲ್ಲ. ಇದ್ರ ನೆಕ್ಸ್ಟ್ ನಾವು ಕಂಟಿನ್ಯೂಸ್ಲಿ 15 ನಿಮಿಷ ನಮ್ಮ ಇಡೀ ಟೀಮ್ನ ಕರ್ಕೊಂಡು BGMI ಕಂಟಿನ್ಯೂಸ್ಲಿ ಆಟ ಆಡಿದ್ವಿ. ಸೊ ಇಲ್ಲಿ ಕೂಡ ಓಕೆ ಲೆವೆಲ್ ಹಿಟ್ ಇತ್ತು. ಅದಾದ ತಕ್ಷಣ CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ 15 ನಿಮಿಷಕ್ಕೆ. ರಿಯಲ್ಮಿ 15 ಪ್ರೋ ಏನಿದೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಗ್ರೀನ್ ಲೈನ್ಸ್ ಬರ್ತಾ ಎಲ್ಲೋ ಬರ್ತಾ ಸ್ವಲ್ಪ ರೆಡ್ ಲೈನ್ಸ್ಗಳನ್ನ ಕೂಡ ನಾವಿಲ್ಲಿ ನೋಡ್ಕೊಂಡ್ವಿ. ಬಟ್ ಯಾವಾಗ OnePlus Nord 5 ನೋಡ್ಕೋಬಹುದು ಲಾಸ್ಟ್ ಅಲ್ಲಿ ಮಾತ್ರ ಸ್ವಲ್ಪ ಯೆಲ್ಲೋ ಲೈನ್ಸ್ಗಳು ಬರ್ತಾ ಇದೆ. ಇನ್ನು ಪೋಕೋ F7 ಅಂತೂ ಕಂಪ್ಲೀಟ್ಲಿ ಎಲ್ಲ ಗ್ರೀನೇ ಕಾಣಿಸ್ತಿದೆ. ಇಲ್ಲಿ ಕೂಡ ಸ್ವಲ್ಪ ಲಿಟಲ್ ಯೆಲ್ಲೋ ಲೈನ್ಸ್ಗಳಿದೆ ಅಷ್ಟೇ. ಇದ್ರ ನೆಕ್ಸ್ಟ್ ನಾವು 3 ಫೋನ್ಸ್ಗಳಲ್ಲಿ BGMI ನ ಓಪನ್ ಮಾಡ್ಕೊಂಡ್ವಿ. ಪೋಕೋ F7 ಎಲ್ಲಕ್ಕಿಂತ ಕ್ವಿಕ್ ಆಗಿ ಓಪನ್ ಆಯಿತು. ಅದಾದ ತಕ್ಷಣ Nord 5 ಬಂತು, ಆಮೇಲೆ ರಿಯಲ್ಮಿ ಓಪನ್ ಆಯಿತು. ಸೊ ಇಷ್ಟಕ್ಕೆ ಮತ್ತೆ ನಾವು ಸುಮ್ಮನಾಗಲಿಲ್ಲ, ಮತ್ತೊಂದು ಅಂತೂ ಸ್ಕೋರ್ನ ರಿಪೀಟ್ ಟೆಸ್ಟ್ ಮಾಡೋಣ ಅಂತ ಟೆಸ್ಟ್ ಮಾಡಿದ್ವಿ. ಸೊ ಇಲ್ಲಿ ನಿಜವಾಗ್ಲೂ ಶಾಕಿಂಗ್ ರಿಸಲ್ಟ್ಸ್ಗಳಿದೆ. ಸೊ ಮೊದಲು ರಿಯಲ್ಮಿ 15 ಪ್ರೋ ನಿಮಗೆ ಅದರ 10,73,000 ರ್ಯಾಂಕಿಂಗ್ ಇತ್ತು. ಇವಾಗ 70,000 ಮೈನಸ್ ಆಗಿ ಬರೋಬ್ಬರಿ 10,04,000 ರ್ಯಾಂಕಿಂಗ್ ಕಾಣಿಸ್ತಾ ಇದೆ. ಅದೇ OnePlus Nord 5 ನಲ್ಲಿ 14,69,000 ಮುಂಚೆ ರ್ಯಾಂಕಿಂಗ್ ಬಂದಿತ್ತು, ಇವಾಗ 14,59,000 ಕಾಣಿಸ್ತಾ ಇದೆ. ಇನ್ನು ಪೋಕೋ F7 ಕೂಡ 18,70,000 ರ್ಯಾಂಕಿಂಗ್ ಇತ್ತು, ಇವಾಗ 18,50,000 ರ್ಯಾಂಕಿಂಗ್ ಬರ್ತಾ ಇದೆ. ಸೊ ಇಲ್ಲಿ ಓವರ್ ಆಲ್ ರಿಯಲ್ಮಿ ಸ್ವಲ್ಪ ಜಾಸ್ತಿನೇ ಸ್ಟ್ರಗಲ್ ಮಾಡ್ತಾ
ಮಾಡ್ತಿದೆ ಮತ್ತು ಇಲ್ಲಿ ಬಿಸಿ ಕೂಡ ಜಾಸ್ತಿ ಆಗ್ತಿದೆ. ಸೊ ಈ ಟೆಂಪರೇಚರ್ ಟೆಸ್ಟ್ ಅನ್ಕೋಬಹುದು. ರಿಯಲ್ಮಿ 15 ಪ್ರೋನಲ್ಲಿ 38ರಿಂದ 39 ಹತ್ರ ಹೀಟ್ ಆದರೆ ಈ ಒನ್ ಪ್ಲಸ್ ನಾಟ್ 5 ನಲ್ಲಿ ಮತ್ತೆ ಸೇಮ್ ಅದೇ 35 to 36 ಕಾಣಿಸ್ತಾ ಇದೆ. ಪೋಕೋ ಎಪ್ಸನ್ ಕೂಡ 35 to 37 ಇದೆ ಅಷ್ಟೇ. ಸೊ ಇಷ್ಟೆಲ್ಲ ನಾವು ಡೀಪ್ಲಿ ಟೆಸ್ಟ್ ಮಾಡಿದ್ರು ಈ ಫೋನ್ ಕಂಟಿನ್ಯೂಸ್ಲಿ ನಾವು ಗೇಮ್ ಜಾಸ್ತಿ ಆಟ ಆಡಿಲ್ಲ, ಬಟ್ 40, 41, 42 ಈ ರೀತಿ ಯಾವುದೇ ಹೀಟ್ ಇಶ್ಯೂಗಳನ್ನ ಈ ಮೂರು ಫೋನ್ಸ್ಗಳು ನೋಡ್ಕೊಂಡಿಲ್ಲ. ಸೊ ಮೂರು ಫೋನ್ಸ್ಗಳು ಚೆನ್ನಾಗಿದೆ, ಬಟ್ ನೀವು ಲಾಂಗ್ ಟರ್ಮಲ್ಲಿ ರಿಯಲ್ಮಿನ ಜಾಸ್ತಿ ಗೇಮಿಂಗ್ಸ್ಗೆಲ್ಲ ಯೂಸ್ ಮಾಡ್ತೀರಪ್ಪ ಅಂತಂದರೆ ಎಲ್ಲೋ ಸ್ವಲ್ಪ ಈ ಮೂರು ಫೋನ್ಸ್ಗಳಲ್ಲಿ ಸ್ವಲ್ಪ ಅದೇ ಜಾಸ್ತಿ ಬಿಸಿ ಆಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ನಾವು ಡೀಪ್ ಆಗಿ ಏನೋ ಜಾಸ್ತಿ ಹೆವಿ ಗೇಮ್ಸ್ಗಳು ಆಟ ಆಡಿಲ್ಲ ಆಯಿತಾ. ಸೊ ಎಲ್ಲರೂ ಸೇರಿಬಿಟ್ಟು 1-2 ಗಂಟೆ ಕಂಟಿನ್ಯೂಸ್ಲಿ ಗೇಮ್ ಆಟ ಆಡಿದ್ವಿ. ಇದನ್ನ ಬಿಟ್ಟರೆ ನಾನು ಅನ್ಬಾಕ್ಸಿಂಗ್ ಟೈಮಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದೆ. ಸೊ ಈ ಮೂರು ಫೋನ್ಸ್ಗಳಲ್ಲಿ ನೀವು ಅಪ್ ಟು 90 FPS ಗೇಮ್ ಪ್ಲೇ ಆಟ ಆಡ್ಬೋದು. ಅದು ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ ಇದೆ. ಮತ್ತು ನಿಮಗೆ ಮುಂದಿನ ದಿಗಲ್ಲಿ ಮೂರು ಫೋನ್ಸ್ಗಳು 140 Hz ಸಪೋರ್ಟ್ ಇದೆ. ಹೀಗಾಗಿ ಹೊಸ ಅಪ್ಡೇಟಲ್ಲಿ ಇದು 140 Hz ಕೂಡ ಸಪೋರ್ಟ್ ಆಗ್ಬೋದು. ಬಟ್ ಇವರೆಲ್ಲ ನೀವು CMF ಮತ್ತು ನಥಿಂಗ್ ಫೋನಿಂದ ಕಲಿರಿ. ಸೊ ಅವರು 140 Hz ಡಿಸ್ಪ್ಲೇ ಇಲ್ದಿದ್ರು ಕೂಡ 140 Hz ಸಪೋರ್ಟ್ ಇರುವಂಥ ಗೇಮ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರ್ತಿದ್ದಾರೆ. ಸೊ ಸ್ವಲ್ಪ ಇಲ್ಲಿ ಈ ಬ್ರ್ಯಾಂಡ್ಸ್ಗಳು ಇದನ್ನ ಚೇಂಜಸ್ ಮಾಡಲೇಬೇಕು. ಮತ್ತು ಎಷ್ಟು FPS ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಫೋನ್ಸ್ಗಳು ಬಿಸಿ ಆಗುತ್ತೆ. ಸೊ ಇದು ಬ್ರ್ಯಾಂಡ್ ಕಾಳಜಿ ವಹಿಸಿನೇ ಆ FPS ಇದರಲ್ಲಿ ಕೊಡ್ತಾ ಇರಲ್ಲ. ಡಿಸ್ಪ್ಲೇ ಸಪೋರ್ಟ್ ಇದೆ, ಬಟ್ ಗೇಮಿಂಗ್ ಅವರು ಕೊಡಲ್ಲ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸಲ್ಲಿ ನನಗೆ ಈ ಮೂರು ಫೋನ್ಸ್ಗಳಲ್ಲಿ ಬೆಸ್ಟ್ ಅನಿಸಿದಪ್ಪ ಅಂದರೆ ಆನೆಸ್ಟ್ಲಿ ನಾನು ಈ ಪೋಕೋ F7 ಅಂತಲೇ ಕರಿಬಲ್ಲೆ. ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಕೂಡ ಕೊಡ್ತಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಕಮ್ಮಿ ಬೆಲೆಗೆ ರ್ಯಾಮ್ನ ಕೊಡ್ತಿದ್ದಾರೆ ಮತ್ತು ಪರ್ಫಾರ್ಮೆನ್ಸಲ್ಲೂ ಪ್ರೊಸೆಸರ್ ಎಲ್ಲಕ್ಕಿಂತ ಬೆಸ್ಟ್ ಚಿಪ್ಸೆಟ್ ಇದೆ. ಹೀಗಾಗಿ ಪರ್ಫಾರ್ಮೆನ್ಸಲ್ಲಿ ಪೋಕೋ F7 ಕ್ಲಿಯರ್ ವಿನ್ನರ್. ನೆಕ್ಸ್ಟ್ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಆಪ್ಷನ್ ಬಂದ್ವಿಯಪ್ಪ ಅಂದರೆ ರಿಯಲ್ಮಿ ಮತ್ತು ಪೋಕೋನಲ್ಲಿ ನಿಮಗೆ ಬೆಜ್ಜಾನ್ ಈ ಬ್ಲಾಟ್ವೇರ್ಸ್ಗಳು ನೋಡೋಕೆ ಸಿಗುತ್ತೆ ಮತ್ತು ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಆ್ಯಪ್ ಓಪನಿಂಗ್ ಆಗಲಿ ಯೂಸೇಜ್ ಆಗಲಿ ಸೊ ಆ ಎಕ್ಸ್ಪೀರಿಯನ್ಸ್ ನೋಡೋಕೆ ಸಿಗಲ್ಲ. ಬಟ್ ಇಲ್ಲಿ ನನ್ನ ಯೂಸೇಜ್ ಪ್ರಕಾರ ನಾಡ್ 5 ತುಂಬ ಪ್ರೀಮಿಯಂ ಮತ್ತು ಹ್ಯಾಪ್ಟಿಕ್ ಫೀಡ್ಬ್ಯಾಕ್ಸ್ ಜೊತೆಗೆ ಆ್ಯಪ್ ಓಪನಿಂಗು ಆ್ಯನಿಮೇಷನು ತುಂಬ ಪ್ರೀಮಿಯಂ ಮತ್ತು ಒಂದು ಬ್ರ್ಯಾಂಡ್ ಫೀಲ್ ಕೊಡುತ್ತೆ. ಅದರ್ವೈಸ್ ಮೂರು ಸ್ಮಾರ್ಟ್ ಫೋನ್ಸ್ಗಳು ನಿಮಗೆ ಈ ಆ್ಯಂಡ್ರಾಯ್ಡ್ ಔಟ್ ಆಫ್ ಆ್ಯಂಡ್ರಾಯ್ಡ್ 15 ನೋಡೋಕೆ ಸಿಗುತ್ತೆ ಮತ್ತು 3+4 ಇಯರ್ಸ್ನ OS ಅಪ್ಡೇಟ್ ಕೂಡ ಮೂರು ಫೋನ್ಸ್ಗಳು ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ಇನ್ನು ಸ್ಟೋರೇಜಲ್ಲಿ ಒನ್ ಪ್ಲಸ್ ನಾಟ್ 5 ಮತ್ತು ಪೋಕೋ F7 ಎರಡರಲ್ಲಿ LPDDR5X ರ್ಯಾಮ್ನ ಕೊಡ್ತಿದ್ದಾರೆ ಮತ್ತು UFS 3.1 ಸ್ಟೋರೇಜ್ ಇದೆ. ಬಟ್ ನಿಮಗೆ ಪೋಕೋ F7ನಲ್ಲಿ 12GB ರ್ಯಾಮ್ ಆಪ್ಷನ್ ಇದೆ. ಅದೇ ಒನ್ ಪ್ಲಸ್ ನಾಟ್ 5 ನಿಮಗೆ ಜಸ್ಟ್ 8GB ಕೊಡ್ತಿದ್ದಾರೆ. ಮತ್ತು ಈ ಎರಡಕ್ಕಿಂತ ಡೌನ್ ಆಗಿ ನಿಮಗೆ ರಿಯಲ್ಮಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಟು LPDDR4X ರ್ಯಾಮ್ ಒಂದಿಗೆ UFS 3.1 ಕೊಡ್ತಿದ್ದಾರೆ. ಅದು ಈ 128GB ಆಪ್ಷನ್ ಇದೆ. 120GB ಅದು 32,000 ರೂಪಾಯಿಗೆ. ಸೊ ಡೆಫಿನೆಟ್ಲಿ ಇಲ್ಲಿ ರಿಯಲ್ಮಿ ಸ್ವಲ್ಪ ಕಂಜೂಸಿ ಮಾಡಿದೆ ಮತ್ತು ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸಲ್ಲಿ ರಿಯಲ್ಮಿಗೆ ಅಂತ ಬಿಟ್ಟರೆ ನಿಮಗೆ ಒನ್ ಪ್ಲಸ್ ನಾಟ್ 5 ಮತ್ತು ಪೋಕೋ ಒಳ್ಳೆ ಕೆಲಸ ಮಾಡಿದೆ. ಇನ್ನು ನೆಕ್ಸ್ಟ್ ಬರುತ್ತೆ ನನ್ನ ಫೇವ್ರೇಟ್ ಪಾರ್ಟ್ ಸ್ಮಾರ್ಟ್ ಫೋನ್ ಕ್ಯಾಮ್ರಾಸ್. ಇದರಲ್ಲಿ ತುಂಬ ಡೀಪ್ ಆಗಿ ಲಾಸ್ಟ್ 2 ದಿವಸಗಳಿಂದ ಒಳ್ಳೆ ಫೋಟೋಗಳನ್ನ ತೆಗೆದಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ಮೊದಲಿಗೆ ಮೂರು ಫೋನ್ಸ್ಗಳು ನಿಮಗೆ 50 ಮೆಗಾಪಿಕ್ಸೆಲ್ನ ರಿಯರ್ ಕ್ಯಾಮ್ರಾ ಸೆಟಪ್ಪನ್ನು ಕೊಡ್ತಿದ್ದಾರೆ. ಸೊ ಪೋಕೋ F7 ನಿಮಗೆ 50 ಮೆಗಾಪಿಕ್ಸೆಲ್ನ ಸೋನಿ IMX 882 ಸೆನ್ಸರ್, 8 ಮೆಗಾಪಿಕ್ಸೆಲ್ನ ಆಂಡ್ರಾಯ್ಡ್ ಮತ್ತು ಫ್ರಂಟಲ್ಲಿ 20 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟರೆ ಒನ್ ಪ್ಲಸ್ ನಾಟ್ 5 ನಲ್ಲಿ ನಿಮಗೆ 50 ಮೆಗಾಪಿಕ್ಸೆಲ್ನ ಸೋನಿ ಲೀಟಿಯಾ 700 ಸೆನ್ಸರ್ ಜೊತೆಗೆ 8 ಮೆಗಾಪಿಕ್ಸೆಲ್ ಆಂಡ್ರಾಯ್ಡ್ ಮತ್ತು 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಇನ್ನು ರಿಯಲ್ಮಿ ಕೂಡ ಅಷ್ಟೇ 50 ಮೆಗಾಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ, ಅದು 50 ಮೆಗಾಪಿಕ್ಸೆಲ್ನ ಸೋನಿ IMX 896 ಸೆನ್ಸರ್ ಮತ್ತು 50 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಪ್ರೋ ಲೆನ್ಸ್ನ ಕೊಡ್ತಿದ್ದಾರೆ ಮತ್ತು ಫ್ರಂಟಲ್ ಕೂಡ 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಟ್ರಸ್ಟ್ ಮೀ, ಈ ಮೂರು ಫೋನ್ಸ್ಗಳಲ್ಲಿ ತುಂಬಾ ಡಿಫರೆಂಟ್ ಕಂಡೀಷನ್ಸ್ ಅಲ್ಲಿ ನಾನು ಹಾರ್ಡ್ಲಿ ಈ ಫೋನ್ ಕ್ಯಾಮ್ರಾನ ಟೆಸ್ಟ್ ಮಾಡಿದ್ದೀನಿ. ಸೊ ಈ ಫೋಟೋಸ್ಗಳು ಏನ್ ನೋಡ್ತಾ ಇದ್ರೆ ಇದು ಸೊ ಡೇ ಕಂಡೀಷನ್ ತೆಗಿರುವಂತಹ ಈ ಫೋಟೋಸ್ಗಳು ಹೂ, ಗಿಡ, ಮರ, ಬಳ್ಳಿ, ನೇಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ಸ್ಗಳು ತುಂಬಾ ಚೆನ್ನಾಗಿದೆ, ಎಲ್ಲದೂ ಕೂಡ ಡೀಟೇಲಿಂಗ್ ಕೂಡ ಸಖತ್ತಾಗಿದೆ. ಬಟ್ ಯಾವಾಗ ಫೇಸ್ಗೆ ಬರ್ತೀವಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು. ಸೊ ಈ ಕಾಂಪಿಟೇಷನ್ ಇಂದ ಸ್ವಲ್ಪ ಹೊರಗಡೆ ಪೋಕೋ F7 ಹೋಗ್ತಾ ಇದೆ. ತುಂಬ ಕಲರ್ಸ್ಗಳು ಅಷ್ಟೊಂದು ಕರೆಕ್ಟಾಗಿ ಬರಲ್ಲ ಮತ್ತು ಸ್ಕಿನ್ ಟೋನ್ ಆಗಿರಲಿ ಡೀಟೇಲಿಂಗ್ ಕೂಡ ತುಂಬ ಕಮ್ಮಿ ಇದೆ ಅನ್ಸುತ್ತೆ. ಇಲ್ಲಿ ಮೇನ್ ಕಾಂಪಿಟೇಷನ್ ನನಗೆ ಈ ಒನ್ ಪ್ಲಸ್ ನಾಟ್ 5 ಮತ್ತು ಈ ರಿಯಲ್ಮಿ 15 Pro ಅನಿಸ್ತದೆ. ಸೊ ಎರಡೂ ತುಂಬ ಡೀಟೇಲಿಂಗ್ ಮತ್ತು ಸ್ವಲ್ಪ ಕನ್ಫ್ಯೂಸಿಂಗ್ ಫೋಟೋಗಳನ್ನ ಕೊಡುತ್ತೆ. ಸೊ ನೀವು ಸ್ವಲ್ಪ ಹತ್ತಿರ ಝೂಮ್ ಮಾಡಿಕೊಂಡು ಕ್ಲಾರಿಟಿ ನೋಡಿಕೊಂಡಾಗ ಈ ರಿಯಲ್ಮಿ 15 Pro ಸ್ವಲ್ಪ ಒನ್ ಪ್ಲಸ್ ನಾಟ್ 5ಗಿಂತ ಕಲರ್ಸ್ಗಳಲ್ಲಿ ಸ್ಯಾಚುರೇಷನ್ ಮತ್ತು ಬ್ರೈಟರ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಇಲ್ಲಿ ಕ್ವಾಲಿಟಿ ನಿಮಗೆ ಜಾಸ್ತಿ ಕಾಣಿಸುತ್ತೆ. ಬಟ್ ನಾಟ್ 5 ಕೂಡ ಕಮ್ಮಿ ಇಲ್ಲ ಆಯಿತಾ. ಸ್ಕಿನ್ ಟೋನ್ ತುಂಬ ನ್ಯಾಚುರಲ್ ಆಗಿ ಕೊಡುತ್ತೆ ಮತ್ತು ಡೀಟೇಲಿಂಗ್ ಆಗಿರಲಿ ಆ್ಯಕ್ಚುಲ್ ಏನಿದೆ ಅದೇ ಕಲರ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡುತ್ತೆ, ಜಾಸ್ತಿ ಓವರ್ ಬೂಸ್ಟ್ ಇಲ್ಲಿ ಮಾಡ್ತಿಲ್ಲ. ಆನೆಸ್ಟ್ಲಿ ನನಗಿಲ್ಲಿ ನ್ಯಾಚುರಲ್ ಪಿಕ್ಚರ್ಸ್ಗಳು ಇಷ್ಟ ಆಗುತ್ತೆ ಅಂದರೆ ನಾನು ಒನ್ ಪ್ಲಸ್ ನಾಟ್ 5 ಚೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಯಾವಾಗ ಪೋರ್ಟ್ಗೆ ಬರ್ತೀವಿ ಮತ್ತೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಆಯಿತಾ. ಸೊ ಇಲ್ಲಿ ಮತ್ತೆ ಪುನಃ ಪೋಕೋ F7 ಔಟ್ ಆಫ್ ಸ್ಟೇಷನ್ ಇದೆ. ಇಲ್ಲಿ ಎಡ್ಜಿ ಕಟ್ಟಿಂಗು ಅಷ್ಟೊಂದು ಸರಿಯಾಗಿಲ್ಲ. ಬಟ್ ಕೆಲವೊಂದು ಟೈಮ್ ಡೀಟೇಲಿಂಗ್ ಚೆನ್ನಾಗಿ ಕೊಡುತ್ತೆ, ಕೆಟ್ಟದಾಗಿಲ್ಲ, ಡೀಟೇಲಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ. ಬಟ್ ಎಡ್ಜಿ ಕಟ್ಟಿಂಗ್ ಅದೊಂದು ಸರಿಯಾಗಿಲ್ಲ. ಬಟ್ ಒನ್ ಪ್ಲಸ್ ನಾಟ್ 5 ಮತ್ತು ರಿಯಲ್ಮಿ 15 Pro ಫೋಟೋ ನೋಡ್ಕೋಬಹುದು. ಎರಡಲ್ಲಿ ಕೂಡ ಎಡ್ಜ್ ಕಟ್ಟಿಂಗ್ ಆಗಿರಲಿ, ಕಲರ್ಸು, ಡೀಟೇಲಿಂಗ್ ತುಂಬ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ಮತ್ತೆ ಪುನಃ ನಿಮಗೆ ರಿಯಲ್ಮಿ 15 Pro ತುಂಬ ಬ್ರೈಟರ್, ಓವರ್ ಸ್ಯಾಚುರೇಷನ್ ಮತ್ತು ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸುತ್ತೆ. ಡೀಟೇಲಿಂಗ್ ಇದರಲ್ಲಿ ಜಾಸ್ತಿ ಇದೆ ಅಂತ ನೀವು ಫೋನ್ ನೋಡಿದ ತಕ್ಷಣ ಅನಿಸುತ್ತೆ. ಸೊ ಇಲ್ಲಿ ಆನೆಸ್ಟ್ಲಿ ರಿಯಲ್ಮಿ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಡೀಟೇಲಿಂಗ್ ಫೋಟೋಗಳು ಕೂಡ ಇದೆ. ಬಟ್ ನಾಟ್ 5 ಕಮ್ಮಿ ಇದೆ ಅಂತ ಅನ್ಕೋಕೆ
ಹೋಗ್ಬೇಡಿ, ಇಲ್ಲಿ ಕೂಡ ಡೀಟೇಲಿಂಗ್ ಇದೆ, ಬಟ್ ನ್ಯಾಚುರಲ್ ಕಲರ್ ಅಷ್ಟೇ. ಬಟ್ ಯಾರಿಗೂ ನೀವು ಫೋಟೋಸ್ನ ತೋರಿಸಿದ್ರೆ ರಿಯಲ್ಮಿನೇ ಚೆನ್ನಾಗಿದೆ ಅಂತ ಹೇಳ್ತಾರೆ. 2x ಅಲ್ಟ್ರಾ ವೈಡ್ ಬಂದ್ವಿ ಅಂದರೆ ಆನೆಸ್ಟ್ಲಿ ಇಲ್ಲಿ ಮತ್ತೆ ಪುನಃ ರಿಯಲ್ಮಿನೇ ವಿನ್ನರ್ ಆಗುತ್ತೆ. ಸೊ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಯ್ತಾ, ಎರಡಲ್ಲಿ 8 ಮೆಗಾ ಪಿಕ್ಸೆಲ್ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಕಲರ್ಸ್ ಆಗಿರಲಿ, ಡೀಟೇಲಿಂಗ್ ಆಗಿರಲಿ, ಸ್ಕಿನ್ ಟೋನ್ ನೋಡ್ಕೋಬಹುದು. ಡೆಫಿನೆಟ್ಲಿ ಇಲ್ಲಿ ರಿಯಲ್ಮಿನೇ ವಿನ್ನರ್ ಇದೆ. 2x ಈ ಫೋನ್ ಇಂದ ಸೆಲ್ಫಿ ಕ್ಯಾಮ್ರಾದಲ್ಲಿ ಇಲ್ಲಿ ಕ್ಲಿಯರ್ ವಿನ್ನರ್ ನನಗೆ OnePlus Nord 5 ಅಂತ ಅನಿಸ್ತು. ಸೊ ಈ ಫೋಟೋಸ್ಗಳು ನೋಡ್ತಾ ಇದ್ರೆ ಇದು ಡೇ ಕಂಡೀಷನ್ ತೆಗಿರುವಂಥ ಔಟ್ಡೋರ್ ಫೋಟೋಸ್ಗಳಿದೆ. ಸೊ ಇಲ್ಲಿ ಸ್ವಲ್ಪ ಡೀಟೇಲಿಂಗ್ ನಿಮಗೆ ಬ್ರೈಟರ್ ಈ ರಿಯಲ್ಮಿ 15 ಕೂಡ ಅದು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇದೆ, ನಾರ್ಡಲ್ ಕೂಡ 15 ಇದೆ. ಪೋಕೋ ಎಪ್ಸನ್ ಮತ್ತೆ ಪುನಃ ಇಲ್ಲಿ ಔಟ್ ಆಫ್ ಸ್ಟೇಷನ್ ಇದೆ. ಸೊ ಈ ಎರಡರ ಕಂಪೇರಿಸನಲ್ಲಿ ಡೆಫಿನೆಟ್ಲಿ ನನಗೆ ಇಲ್ಲಿ ಡೀಟೇಲಿಂಗ್ ಮತ್ತು ಕ್ಲಾರಿಟಿ ಎರಡು ತುಂಬ ಚೆನ್ನಾಗಿದೆ. ಬಟ್ ನನ್ನ ಪರ್ಫೆಕ್ಟಿವ್ ಆಗಿ ನನ್ನ ಚಾಯ್ಸ್ ಪ್ರಕಾರ ನಾನು Nord 5 ಸ್ವಲ್ಪ ಬೆಟರ್ ಇದೆ ಅಂತ ಹೇಳ್ಕೋಬಹುದು. ಡೀಟೇಲಿಂಗ್, ಕಲರ್, ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಮತ್ತು ಈ ಸ್ಯಾಂಪಲ್ಸ್ಗಳನ್ನ ನೋಡಿಕೊಂಡು ನೀವು ಇಲ್ಲಿ ಕ್ಲಿಯರ್ ಆಗಿ ಯಾವುದ್ರಲ್ಲಿ ಡೀಟೇಲಿಂಗ್ ಇದೆ, ಯಾವುದ್ರಲ್ಲಿ ಕಲರ್ ಚೆನ್ನಾಗಿದೆ ನೀವು ಅರ್ಥ ಮಾಡ್ಕೋಬಹುದು. ಇನ್ನು ಆನೆಸ್ಟ್ಲಿ ವಿಡಿಯೋ ಕ್ವಾಲಿಟಿ ಬಗ್ಗೆ ನಾನು ಸ್ಟೇಟ್ ಮಾಡಬೇಕಾದ್ರೆ ಇಲ್ಲಿ ಪುನಃ ಮತ್ತೆ ನನಗೆ OnePlus Nord 5 ತುಂಬ ಬೆಟರ್ ಅಂತ ಅನಿಸುತ್ತೆ. ಸೊ ಈ ಪೋಕೋ ಎಪ್ಸೋನಲ್ಲಿ ನಿಮಗೆ ಜಸ್ಟ್ ಫ್ರಂಟಲ್ಲಿ ಈ 1080p 60fps ಕೊಡಾಗುತ್ತೆ ಮತ್ತು ರಿಯರಲ್ಲಿ 4K 60fps ಇದೆ. ಬಟ್ ಕಂಪೇರ್ ಟು ನಿಮಗೆ ಲೈವ್ ಆಗಿ ನಾನು ನೈಟ್ ಇರುವಂಥ ವಿಡಿಯೋ ತೋರಿಸ್ತಾ ಇದ್ದೀನಿ, ಇಲ್ಲಿ ನಾಯ್ಸ್ ಇದು ತುಂಬ ಜಾಸ್ತಿ ಮಾಡುತ್ತೆ. ಹೀಗಾಗಿ ನನ್ನ ಮತ್ತೆ ಇದನ್ನು ಈ ಔಟ್ ಆಫ್ ಕಾಂಪಿಟೇಷನ್ ಅಂತ ಕರೆಯಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಈ ಎರಡೂ ಫೋನ್ಸ್ಗಳು ನಿಮಗೆ ಫ್ರಂಟ್ ಮತ್ತು ರಿಯರಲ್ಲಿ ಎರಡೂ ಕಡೆ 4K 60fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಇದೆ. ಸೊ ಒಂದ್ಸರ್ತಿ ಈ ಎರಡೂ ಫೋನ್ಸ್ಗಳ ಲೈವ್ ವಿಡಿಯೋ ನೀವು ಸೈಡ್ ಬೈ ಸೈಡ್ ಇಲ್ಲೇ ಫ್ರಂಟಲ್ಲಿ ನೋಡ್ಕೋಬಹುದು. ಸೊ ಒಂದು ಈ ಫೋನ್ಗಿಂತ ಕಲರ್ಸ್ಗಳಾಗಿರಲಿ, ಕ್ಲಾರಿಟಿ ಎರಡಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಸ್ಟೆಬಲೈಸೇಷನ್ ನನಗೆ ಮತ್ತೆ ಪುನಃ ಇಲ್ಲಿ OnePlus Nord 5 ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ. ಸೊ ರಿಯಲ್ಮಿ ಕೂಡ ತುಂಬ ಚೆನ್ನಾಗಿರುವಂಥ ಕಲರ್ಸ್ಗಳನ್ನ ತೊಗೊಂಡು ಬರುತ್ತೆ. ಬಟ್ ಬೆಳಕನ್ನು ಇದು ಅಷ್ಟೊಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡೋದು ಮತ್ತು ಆ ರೇಂಜ್ಗೆ OIS ನಾವಿಲ್ಲಿ ರಿಯರ್ಲಿ ನೋಡ್ತಾ ಇಲ್ಲ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಸೆಲ್ಫಿ ಕ್ಯಾಮ್ರಾದ ತೆಗೆಯುವಂಥ ವಿಡಿಯೋಗಳಾಗಿದೆ. ಸೊ ಇಲ್ಲಿ ರಿಯಲ್ಮಿ ಸ್ವಲ್ಪ ವೈಡ್ ಅಂತ ನಿಮಗೆ ಫೀಲ್ ಕೊಡುತ್ತೆ. ಬಟ್ Nord 5 ಕೂಡ ಅಷ್ಟೇ ಒಂದು ಲೆವೆಲ್ಗೆ ಇಲ್ಲಿ ಸ್ಟೆಬಲೈಸೇಷನ್ ಜೊತೆಗೆ ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಎರಡರಲ್ಲಿರುವಂಥ ಆಡಿಯೋ ಕ್ವಾಲಿಟಿ ಒಂದು ಸರ್ತಿ ನಿಮಗೆ ತೋರಿಸ್ತಿದ್ದೀನಿ. ಈ ಎಕ್ಸಾಂಪಲ್ಸ್ನ ಇಲ್ಲಿ ನೋಡ್ಕೊಂಡು ಬನ್ನಿ. ಸೊ ಆನೆಸ್ಟ್ಲಿ ನನಗೆ ಈ ಮೂರು ಕ್ಯಾಮ್ರಾಸ್ಗಳಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ನೀವು ನನ್ನ ನೋಡಿ ಕೇಳಿ ತೊಗೊಳ್ತಿದ್ದೀರಪ್ಪ ಅಂತಂದರೆ ಒಂದು ಫೋಟೋಗ್ರಫಿಗೆ ಈ ರಿಯಲ್ಮಿ 15 Pro ನಿಮಗೆ ತುಂಬ ಸ್ಯಾಚುರೇಟೆಡ್ ಮತ್ತು ಒಳ್ಳೆ ಬ್ರೈಟರ್ ಕಲರ್ ಬೇಕಾಯ್ತಂದರೆ ಇದು ಕ್ಲಿಯರ್ ವಿನ್ನರ್ ಇದೆ. ಸೆಲ್ಫಿ ಕೂಡ ತುಂಬ ಒಳ್ಳೆ ಫೋಟೋಗಳು ಬರುತ್ತೆ ಮತ್ತು ರಿಯಲ್ ಕೂಡ OnePlus Nord 5 ಅಂತ ಸ್ವಲ್ಪ ಬೆಟರ್ ಅನ್ಸುತ್ತೆ. ಬಟ್ ನಿಮಗೆ ಅಂದರೂ ನಂತರ ಸ್ಯಾಮ್ಸಂಗ್ ಮತ್ತು ಈ ಡೀಸೆಂಟ್ ಆಗಿರುವಂಥ ನ್ಯಾಚುರಲ್ ಕಲರ್ಸ್ ಇರುತ್ತೆ ನೋಡಿ, ಅಂಥ ಫೋಟೋಗಳು ಬೇಕಪ್ಪ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಇದೆ. Nord 5 ನನಗೆ ತುಂಬ ಇಷ್ಟ ಆಗಿದೆ. ಇದನ್ನ ಬಿಡಿದ್ರೆ ವಿಡಿಯೋ ಕ್ವಾಲಿಟಿ ಕೂಡ ಈ ಮೂರು ಫೋನ್ಸ್ಗಳಿಗಿಂತ ಬೆಟರ್ ಇದೆ. ರಿಯಲ್ಮಿ ಕೂಡ ತುಂಬ ಒಳ್ಳೆ ವಿಡಿಯೋ ಕ್ವಾಲಿಟಿ ಮಾಡುತ್ತೆ, ಬಟ್ ನೈಟಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಬರುತ್ತೆ. ಸೊ ಅದು OnePlus Nord 5 ಇಲ್ಲ. ಇಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫಿನಲ್ಲಿ OnePlus ಅವರು ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ಈ ಮೂರು ಫೋನ್ಸ್ಗಿಂತ ಬ್ಯಾಟ್ರಿ ಹೇಗಿದೆಯಪ್ಪ ಅಂತ ಕೇಳಿದ್ರೆ ಲಾಸ್ಟ್ 2-3 ದಿವಸಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಟೆಸ್ಟ್ ಮಾಡಿದ್ವಿ ಆಯಿತಾ. ಸೊ ಮೊದಲಿಗೆ ಮೂರು ಫೋನ್ಸ್ಗಿಂತ ಬ್ಯಾಟ್ರಿ ಮತ್ತು ಅಡಾಪ್ಟರ್ನ ನೋಡಿಕೊಂಡಾಗ ಮೊದಲು ಪೋಕೋ F7 ಏನಿದೆ ಇದು ನಿಮಗೆ 7500 mAh ಬಿಗ್ಗೆಸ್ಟ್ ಬ್ಯಾಟ್ರಿ ಈ ಮೂರು ಫೋನ್ಸ್ಗಳಲ್ಲಿ ಇದೆ ಮತ್ತು 90 ವಾಟ್ನ ಪವರ್ ಟ್ರೈನ್ ಬಾಕ್ಸ್ ಸಿಗ್ತದೆ. ಮತ್ತು OnePlus Nord 5 ಕೂಡ ನಿಮಗೆ ಬಿಗ್ಗೆಸ್ಟ್ 6800 mAh ಬ್ಯಾಟ್ರಿ ಒಂದಿಗೆ 80 ವಾಟ್ನ ಪವರ್ ಟ್ರೇ ಕೊಡ್ತಿದ್ದಾರೆ. ಮತ್ತು ರಿಯಲ್ಮಿ ಕೂಡ ನಮಗೆ ಅಷ್ಟೇ 7000 mAh ಬ್ಯಾಟ್ರಿ ಒಂದಿಗೆ 80 ವಾಟ್ನ ಸೇಮ್ ಪವರ್ ಟ್ರೇ ಇದ್ರ ಕೂಡ ಕೊಡ್ತಿದ್ದಾರೆ. ಆನೆಸ್ಟ್ಲಿ ನಾವು ಈ ಮೂರು ಫೋನ್ಸ್ಗಳನ್ನ ಒನ್ ಡೇನಲ್ಲೇ ಟೆಸ್ಟ್ ಮಾಡಬೇಕಾದ್ರೆ ಮೂರು ಫೋನ್ಸ್ಗಳಲ್ಲಿ ಬರೋಬ್ಬರಿ 82% ಬ್ಯಾಟ್ರಿ ಇತ್ತು. ಸೊ ನಾವಾಗ 1 ಗಂಟೆ ಫುಲ್ 4K ವಿಡಿಯೋ ರೆಕಾರ್ಡ್ನ ಮಾಡ್ಕೊಂಡ್ವಿ, ಗೇಮ್ ಪ್ಲೇ ಆಟ ಆಡಿದ್ವಿ, CPU ತೋಟಲ್ ಮಾಡಿದ್ವಿ, 2 ಸರ್ತಿ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದ್ವಿ. ಸೊ ಎಲ್ಲ ಟೆಸ್ಟ್ನ ಮಾಡಿಬಿಟ್ಟು ನಾನು ಎಕ್ಸಾಕ್ಟ್ಲಿ ಇದನ್ನು ನೋಟ್ ಮಾಡ್ಕೊಂಡು ಒಂದು 2 ಗಂಟೆ ಪಾಸ್ ಆಗಬೇಕಾದ್ರೆ ಬರೋಬ್ಬರಿ 5-6 ಗಂಟೆನಲ್ಲೇ ಬರೋಬ್ಬರಿ ಇದರಲ್ಲಿ ಈ ರಿಯಲ್ಮಿ 15 Pro ಇದೆ ಸ್ವಲ್ಪ ಜಾಸ್ತಿ ಡ್ರೈನ್ ಆಗಿಬಿಟ್ಟು 47% ಬಂದಿದೆ. ಇದಾದ ತಕ್ಷಣ ಪೋಕೋ F7 51% ಬಂದರೆ OnePlus Nord 5 ಕೂಡ ಶಾಕಿಂಗ್ಲಿ 51% ಬ್ಯಾಟ್ರಿ ಉಳಿದಿದೆ. ಸೊ ಇಷ್ಟಕ್ಕೆ ಸುಮ್ಮನೆ ನಾವು ಜಸ್ಟ್ ನೆಕ್ಸ್ಟ್ 2 days ನಾವು ಇದನ್ನ ಇಂಟರ್ನೆಟ್ ಮತ್ತು ವೈಫೈನ ಆನ್ ಮಾಡಿಬಿಟ್ಟು ಎಷ್ಟು ಬ್ಯಾಟ್ರಿ ಡ್ರೈನ್ ಆಗುತ್ತೆ ವಿತೌಟ್ ಯೂಸೇಜ್ ಕೂಡ ಅಂತ ಟೆಸ್ಟ್ ಮಾಡೋಕ್ಕೆ ಸದ್ಯಕ್ಕೆ ಬರೋಬ್ಬರಿ 6:58 ಸಂಜೆಗೆ. ಸೊ ಈ ಮೂರು ಫೋನ್ಸ್ಗಳಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಒಂದು OnePlus Nord 5 ನಿಮಗೆ 33% ಬ್ಯಾಟ್ರಿ ಇದ್ದರೆ ಪೋಕೋ F7 ನಿಮಗೆ 21% ಇದೆ, ರಿಯಲ್ಮಿಯಲ್ಲಿ 25% ಬ್ಯಾಟ್ರಿ ಇದೆ. ಸೊ ನೆಕ್ಸ್ಟ್ ನಾನು ಈ 2 days ಆದಮೇಲೆ ಸ್ಕ್ರೀನ್ಶಾಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಪರ್ಸೆಂಟ್ ಮೂರುಗಳಲ್ಲಿ ಬ್ಯಾಟ್ರಿ ಡ್ರೈನ್ ಆಗಿದೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಇಲ್ಲಿ ಬ್ಯಾಟ್ರಿ ಡ್ರೈನ್ ಇಶ್ಯೂ ಅನ್ನೋದಕ್ಕಿಂತ ಬ್ಯಾಟ್ರಿ ಬೇಗ ಕಮ್ಮಿ ಆಗ್ತಿರೋದು ನಾವು ರಿಯಲ್ಮಿಯಲ್ಲಿ ನೋಡ್ತಾ ಇದ್ವಿ. ಬಿಕಾಸ್ ಆಫ್ ಬ್ರೈಟ್ನೆಸ್ ಆಗಿರ್ಬೋದು ಅಥವಾ ಇದಿರುವಂಥ ಯಾವ ಲೆಕ್ಕಕ್ಕಿದು ಆಪ್ಟಿಮೈಸ್ಡ್ ಇದೆ ಈ ಚಿಪ್ಸೆಟ್ ಇದೆ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಬ್ಯಾಟ್ರಿ ತುಂಬ ಬೇಗ ಖಾಲಿ ಆಗ್ತಿದೆ. ಮತ್ತು ಕಂಪೇರ್ ಟು ಪೋಕೋ F7ಗೆ ಶಾಕಿಂಗ್ಲಿ
ನನಗೆ ಈ ಪರ್ಸೆಂಟ್ ವೈಸ್ ನೋಡ್ಕೋಬೋದು ಯೂಸೇಜಲ್ಲಿ ನನಗೆ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಇದರಲ್ಲೇ ಕಾಣಿಸ್ತಾ ಇದೆ. ಸೊ ಇದರಲ್ಲಿ 7500 mAh ಬ್ಯಾಟ್ರಿ ಇದ್ರು ಇದು ಸ್ವಲ್ಪ ಬ್ಯಾಟ್ರಿ ಡೇನ್ ಜಾಸ್ತಿ ಆಗ್ತದೆ. ಮೇ ಬಿ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು ಅಥವಾ ಯೂಸೇಜಲ್ಲಿ ಇರೋದು ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ನಾರ್ಡ್ ಫೈನಲ್ಲಿ ನಿಮಗೆ ಒಂದು ಒಳ್ಳೆ ಬ್ಯಾಟ್ರಿ ಆಪ್ಷನ್ ಸಿಗ್ತಿದೆ. ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್, ಇದು ಹಳೆಯ ಚಿಪ್ಸೆಟ್ ಇದೆ ಬಟ್ ಇಲ್ಲಿ ಒಳ್ಳೆ ಆಪ್ಟಿಮೈಸೇಷನ್ ನೋಡ್ತಿದ್ದೀವಿ. ಹಾಗಾದರೆ ಈ ಮೂರು ಫೋನ್ಸ್ಗಳಲ್ಲಿ ಒಳ್ಳೆ ಬ್ಯಾಟ್ರಿ ಯಾವ್ದು ಇದೆಯಪ್ಪ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ದೊಡ್ಡ ಬ್ಯಾಟ್ರಿ ಈ ನಿಮಗೆ ಈ ಪೋಕೋ F7 ಇದೆ ಮತ್ತು ಇದೆಲ್ಲಕ್ಕಿಂತ 10 ವ್ಯಾಟ್ ಜಾಸ್ತಿ ನಿಮಗೆ ಇದೇ ಪವರ್ ಪೋಕೋನಲ್ಲಿ ಸಿಗ್ತದೆ 90 ವ್ಯಾಟು. ಸೊ ಹೀಗಾಗಿ ಕ್ಲಿಯರ್ ವಿನ್ನರ್ಲಿ ಪೋಕೋ F7 ಮತ್ತು ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ನಿಮಗೆ ಪ್ರೀಮಿಯಮ್ ಪ್ಲಸ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತಂದರೆ ಇಲ್ಲಿ ಮತ್ತೆ ಪುನಃ OnePlus Nord 5 ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಹಾಗಾದರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್, ಈ ಮೂರು ಫೋನ್ಸ್ಗಳಲ್ಲಿ 32,000 ರೂಪಾಯಿಗೆ ಯಾವುದಾದ್ರೂ ಒಂದೇ ಫೋನ್ ಚೂಸ್ ಮಾಡ್ಕೋಬೇಕು, ಯಾವುದು ಬೆಸ್ಟ್ ಅಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ಸ್ವಲ್ಪ ನಿಮ್ಮ ಯೂಸೇಜ್ ಪ್ರಕಾರನೂ ಯೋಚನೆ ಮಾಡಿಬಿಟ್ಟು ನಾನು ಸಜೆಸ್ಟ್ ಮಾಡಬೇಕಾದ್ರೆ ಅಥವಾ ಇದನ್ನೇ ತೊಗೊಳ್ಳಿ ಅಂತ ಹೇಳೋದಕ್ಕೆ ಸ್ವಲ್ಪ ನನಗೂ ಕಷ್ಟ ಆಗುತ್ತೆ. ಬಟ್ ನಾನೇ ಒಂದು ಫೋನ್ ತೊಗೊಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನನಗೆ ಕ್ಯಾಮ್ರಾ ಮ್ಯಾಟ್ರ್ ಆಗುತ್ತೆ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ, ಡಿಸೈನ್ ಚೆನ್ನಾಗಿರಬೇಕು, ಲಾಂಗ್ ಟರ್ಮ್ ಯೂಸೇಜ್ ಮಾಡಬೇಕು ಮತ್ತು ನೋಡಿದ್ರಲ್ಲ ಚೆನ್ನಾಗಿದೆ ಫೋನ್ ಅನ್ನೋ ಹಾಗೆ ಫೋನ್ ಹುಡುಕ್ತಿದ್ರೆ ಎಸ್ ನಾನು ಕ್ಲಿಯರ್ ವಿನ್ನರ್ಲಿ OnePlus Nord 5 ಅಂತ ಕರಿಬಲ್ಲೆ. ಇದು ನನಗೆ ಪರ್ಸನಲಿ ಇಷ್ಟ ಆಯಿತು, ಬಟ್ ತುಂಬ ಜನಕ್ಕೆ ಇಷ್ಟ ಆಗ್ಬಹುದಿಲ್ಲ ಗೊತ್ತಿಲ್ಲ. ಬಟ್ ಕ್ಲಿಯರ್ಲಿ ಆನ್ ಸ್ಪೆಕ್ಸ್ ಮತ್ತು ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಈ ಪೋಕೋ F7 ಇಲ್ಲಿ ಕ್ಲಿಯರ್ ವಿನ್ನರ್ ಅನಿಸುತ್ತೆ. ಡೆಫಿನೆಟ್ಲಿ ಗೇಮರ್ ಇದ್ದೀರಾ, ನೀವು ಜಾಸ್ತಿ ಗೇಮ್ ಆಟ ಆಡ್ತೀರಾ, ತುಂಬ ಒಳ್ಳೆ ಬ್ಯಾಟ್ರಿ ಬೇಕು, ಹೆವಿ ಫೋನ್ ಯೂಸ್ ಮಾಡ್ತೀರಾ, ಮೆಟಲ್ ಫ್ರೇಮ್ಸ್ ಎಲ್ಲ ಕೊಡ್ತಿದ್ದಾರೆ, ಬಟ್ ಕ್ಯಾಮ್ರಾ ಓಕೆ ಅನ್ನೋರಿಗೆ ಡೆಫಿನೆಟ್ಲಿ ಪೋಕೋ F7 ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಬಟ್ ಈ ಎರಡರ ಕಂಪ್ಯಾರಿಸನಲ್ಲಿ ನಾನು Realme 15 Pro ಸ್ಪೆಕ್ಸ್ ವೈಸ್ ಚೆನ್ನಾಗಿದೆ, ಬಟ್ ಬ್ರ್ಯಾಂಡ್ ಯೂಸೇಜಲ್ಲಿ ನನಗೆ ಈ ಫೋನ್ ಇಷ್ಟ ಆಗಿಲ್ಲ. ಸೊ ಈ ಎರಡು ಫೋನ್ಸ್ಗಳು ಬೆಟರ್ ಅನಿಸುತ್ತೆ. ಇದರಲ್ಲಿ ನೀವು ನಿಮ್ಮ ಯೂಸೇಜ್ ಪ್ರಕಾರ ಯಾವ್ದು ಚೆನ್ನಾಗಿ ಅನಿಸುತ್ತೆ ನೋಡಿ ಇದನ್ನು ತೊಗೊಳ್ಬೋದು. ಅದರ್ವೈಸ್ ನೀವು Realme ಫ್ಯಾನ್ ಇದ್ದೀರಾ, Realme ಸಖತ್ತಾಗಿದೆ, ಲೈಟ್ ವೇಟು, ಕಾಂಪ್ಯಾಕ್ಟು ಇಂಥದ್ದೆಲ್ಲ ಬೇಕಪ್ಪ ಅಂದರೆ ಇದನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಬಟ್ ನಾನು ಇರ್ತಿದ್ದೆ ಅಂದರೆ ಇದನ್ನೂ ತೊಗೋತಿಲ್ಲ ಮತ್ತು ನಾನು ಗೇಮರ್ ಅಲ್ಲ, ಪೋಕೋ F7 ಕೂಡ ತೊಗೋತಿಲ್ಲ. ಸೊ ನನಗೆ ಬ್ರ್ಯಾಂಡ್ ಯೂಸೇಜ್, ಒಳ್ಳೆ ಕ್ಯಾಮ್ರಾ, ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಬೇಕಪ್ಪ ಅಂದರೆ ನಾನು Nord 5ನೇ ಚೂಸ್ ಮಾಡ್ಕೊತಿದ್ದೆ. ಆನೆಸ್ಟ್ಲಿ ಇದು ನನ್ನ ಸ್ಟೇಟ್ ಫಾರ್ಡ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಇತ್ತು. ಬಾಕಿ ನಿಮಗೆ ಏನು ಅನಿಸುತ್ತೆ ಫೋನ್ಸ್ಗಳ ಬಗ್ಗೆ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ಮತ್ತು ಯಾವ ಫೋನ್ ಜೊತೆ ನಾನು ಕಂಪೇರ್ ಮಾಡ್ಬೋದಿತ್ತು ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಅಂತ ಇನ್ನಷ್ಟು ಆನೆಸ್ಟ್ ಮತ್ತು ಇಂಡೆಪ್ತ್ ರಿವ್ಯೂ ಜೊತೆಗೆ. ಎಲ್ಲರಿಗೆ ನೆಕ್ಸ್ಟ್ ಒನ್, ನಮಸ್ಕಾರ.